ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ಯಾರೆಟ್ ಹೋಳಿಗೆನ ತುಪ್ಪದ ಜೊತೆ ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಬನ್ನಿ ಇವಾಗ ಹಿಟ್ಟು ಕಲಿಸೋದನ್ನು ನೋಡ್ಕೊಂಡು ಬಂದುಬಿಡೋಣ. ಒಂದು ಬೌಲ್ಗೆ ನಾನು 2 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಅದಕ್ಕೆ ಚಿಟಿಕೆ ಅರಿಶಿಣ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಿಟ್ಟನ್ನು ಎತ್ತಿ ಹಾಕಿ ಕಲಿಸೋದು ಬೇಡ ಫ್ರೆಂಡ್ಸ್. ನೀಟಾಗಿ ಈ ರೀತಿ ನಾವು ಸ್ಮೂತಾಗಿ ಹಿಟ್ಟು ಕಲಿಸೋದ್ರಿಂದ ನಮಗೆ ತುಂಬ ಮೃದುವಾದ ಹೋಳಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಫಸ್ಟ್ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದಾದ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನೀಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ತುಂಬ ಹಾರ್ಡಾಗಿ ಹಿಟ್ಟನ್ನು ಎತ್ತಿ ಹಾಕೋದ್ರಿಂದ ಹಿಟ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ. ಇದೇ ರೀತಿ ನಿಧಾನಕ್ಕೆ ಸ್ಮೂತಾಗಿ ಕಲಿಸ್ಕೊಂಡ್ಬಿಡಿ. ಇದೆಲ್ಲ ಕಲಿಸಾದ್ಮೇಲೆ ಹಿಟ್ಟು ಕಲಿಸ್ಲಿಕ್ಕೆ ಒಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಿಟ್ಟನ್ನು ಕಲಿಸೋ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ಹೋಳಿಗೆ ರೆಸಿಪಿ ತುಂಬ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹೀಗೆ ಹಿಟ್ಟನ್ನು ನೀಟಾಗಿ ನಾವು ಕಲಸಿ ಆದಮೇಲೆ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಒಂದು ಬೌಲ್ಗೆ ಇದನ್ನು ತೆಗಿಬೇಕಾಗುತ್ತೆ. ತೆಗೆದು ನಾವು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದೇ ರೀತಿ ಕಲಸಿ ಒಂದು ಬೌಲಲ್ಲಿ ನೀರನ್ನು ತಗೊಂಡ್ಬಿಟ್ಟು ಆ ನೀರಿನಲ್ಲಿ ನಾವು ಕಲಸಿದಂತಹ ಹಿಟ್ಟನ್ನು 1 ತಾಸಿನವರೆಗೂ ನೆನೆ ಇಡಬೇಕು. ನಾ ಪ್ರತಿ ಸಾರಿ ಹೋಳಿಗೆ ಮಾಡಿದವಾಗಲೂ ಇದೇ ಟಿಪ್ಸ್ನ ಫಾಲೋ ಮಾಡೋದು. ನೀವು ಈ ಟಿಪ್ಸ್ನ ಫಾಲೋ ಮಾಡಿ 1 ತಾಸಿನ ನಂತರ ಆ ಹಿಟ್ಟನ್ನು ಮತ್ತೆ ತೆಗೆದುಬಿಟ್ಟು ನಾವು ಒಂದು ಸ್ವಲ್ಪ ನಾದ್ಕೋಬೇಕು. ನೋಡಿ, ನಾನು ಇವಾಗ ನಾದ್ತಾ ಇದ್ದೀನಿ. ಈ ರೀತಿ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ಕ್ಯಾರೆಟ್ ಹೋಳಿಗೆಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. 2 ಬಟ್ಲು ಕ್ಯಾರೆಟು, ಗೋಡಂಬಿ, ಬಾದಾಮಿ ಹಾಗೂ ಹಸಿ ಕೊಬ್ಬರಿನ ನಾವು ಎತ್ತಿಟ್ಕೋಬೇಕು. ಇದರ ಜೊತೆಗೆ ನಾವು ಬೇಕಿದ್ರೆ ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಇಲ್ಲಾಂದರೆ ಆಮೇಲೆ ಹೂರಣ ತಯಾರಿಸ್ಕೊಳ್ಳುವಾಗ ಏಲಕ್ಕಿ ಮತ್ತು ಸೋಪಿನ ಕಾಳು ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೋದು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟು, ಹಸಿ ಕೊಬ್ಬರಿ ಹಾಗೆ ಬಾದಾಮಿ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ. ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ ಹೃದಯದ ರೋಗ ನಿವಾರಣೆ ಆಗುತ್ತೆ, ಮಧುಮೇಹ ಮತ್ತು ರಕ್ತದೊತ್ತಡ ನಿವಾರಣೆ ಆಗುತ್ತೆ. ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ. ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಒಂದು ಬಾಂಡಲಿಗೆ ನಾನು ಇದನ್ನೆಲ್ಲ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಬಿಡೋಣ. ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಕೈ ಬಿಡದೆ ಇದನ್ನು ಆಡಿಸ್ತಾ ಇದನ್ನು ಕ್ಯಾರೆಟನ್ನು ನೀಟಾಗಿ ಬೇಯಿಸ್ಕೊಂಡು ಬಿಡೋಣ. ಈ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ನಮಗೆ ತೀಕ್ಷ್ಣವಾಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ವಿಟಮಿನ್ ಕೆ ಹೆಚ್ಚಾಗಿ ಇದೆ. ಇದಕ್ಕೆ ನಾವು ಒಂದು ಟೇಬಲ್ ಅಥವಾ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಇವಾಗ. ಹಾಗೆ 1 ಬಟ್ಲು ಬೆಲ್ಲ, 2 ಬಟ್ಲು ಪೇಸ್ಟ್ ಆದರೆ ನೀವು 1 ಬಟ್ಲು ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕ್ಯಾರೆಟ್ ಇದಕ್ಕೆ ಘಮ ಬರಲಿಕ್ಕೆ ಹೋಳಿಗೆಗೆ ಸ್ವಲ್ಪ ಏಲಕ್ಕಿ ಮತ್ತು ಸೋಪಿನ ಕಾಳಿನ ಪೇಸ್ಟ್ ಹಾಕಿದ್ದೀನಿ. ಈ ರೀತಿ ಕ್ಯಾರೆಟ್ ಮತ್ತು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಹೋಳಿಗೆ ಮಾಡಿಕೊಡೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಈ ರೀತಿ ಹೋಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಮೂಳೆ ಗಟ್ಟಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಅವರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಅವರ ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸುತ್ತೆ. ಬನ್ನಿ ಇವಾಗ ಕಣಕನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ತೋರಿಸಿದ್ದೀನಿ. ಇವಾಗ ಇದನ್ನು ನೀಟಾಗಿ ಈ ರೀತಿ ಫಿಲ್ ಮಾಡ್ಕೊಂಡ್ಬಿಡೋಣ. ಸ್ಟಫಿಂಗ್ ಫುಲ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ನೀಟಾಗಿ ನಿಧಾನಕ್ಕೆ ತಟ್ಕೋಬೇಕು. ನಾನು ವಿಡಿಯೋದಲ್ಲಿ ತುಂಬ ಫಾಸ್ಟಾಗಿ ಅದನ್ನು ಸ್ಪೀಡ್ ಮಾಡಿದ್ದೀನಿ. ನೀವು ಒಂದು ಸ್ವಲ್ಪ ಇದನ್ನು ಈ ರೀತಿ ನಿಧಾನಕ್ಕೆ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ತಟ್ತೀವೋ ಅದೇ ರೀತಿ ನಿಧಾನಕ್ಕೆ ತಟ್ತಾ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಈ ರೀತಿ ಬೇಯಿಸ್ಕೊಂಡ್ಬಿಡಿ. ಈ ರೀತಿ 2 ಕಡೆ ನಾವು ಬೇಯಿಸ್ಕೊಂಡು ಇದ್ರೆ ಇಷ್ಟು ಕೆಂಪಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗಿ, ತುಂಬ ಹೆಲ್ತಿಯಾಗಿರುವಂತಹ ಕ್ಯಾರೆಟ್ ಹೋಳಿಗೆ ನಮಗಿವಾಗ ರೆಡಿ ಆಯಿತು. ನಾನು ಒಂದು 2 ಹೋಳಿಗೆನ ಮಾಡಿ ತೋರಿಸಿದ್ದೀನಿ. ನೀವು ಬೇಕಿದ್ದರೆ
ಎಷ್ಟಾದ್ರೂ ಮಾಡ್ಕೋಬೋದು. ನಾನು ಒಂದು ಅರ್ಧ ಕೆ ಜಿ ಕ್ಯಾರೆಟಲ್ಲಿ ಒಂದು 8ರಿಂದ 10 ಹೋಳಿಗೆ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಕೆ ಜಿ ಕ್ಯಾರೆಟ್ ಮಾತ್ರ ಉಪಯೋಗಿಸಿರೋದು. ಡ್ರೈ ಫ್ರೂಟ್ಸ್ ನೋಡಿದ್ರಲ್ಲ, ಒಂದೊಂದು ಬೌಲ್ ಹಾಕಿದ್ದೀನಿ. ಈ ರೀತಿ ಒಂದೊಂದು ಬೌಲ್ ಬೇಕಿದ್ರೆ ಹಾಕ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಬೇಕಿದ್ರೂ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಿನ್ನೆ ಮತ್ತು ಮೊನ್ನೆ 2 ದಿನ ಬೇಳೆ ಒಬ್ಬಟ್ಟನ್ನು ಮಾಡುವಂತಹ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಸಿಹಿ ಗೆಣಸನ್ನು ಹಾಕಿಬಿಟ್ಟು ಗೋಧಿ ಹಿಟ್ಟಿನಿಂದ ಹೋಳಿಗೆನ ಮಾಡಿ ತೋರಿಸಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲು ಹೆಲ್ತ್ ರಿಲೇಟೆಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅನಾರೋಗ್ಯಕ್ಕೆ ತುತ್ತಾಗುವಂತಹ ರೆಸಿಪಿಗಳು, ಎಣ್ಣೆಯಲ್ಲಿ ಕರಿಯುವಂಥದ್ದು, ಡೀಪ್ ಫ್ರೈ ಮಾಡುವಂಥದ್ದು, ತುಂಬ ಎಣ್ಣೆ ಹಾಕಿ ಮಾಡೋದು ತೋರಿಸೋದಿಲ್ಲ. ತುಪ್ಪ ಹಾಕಿ ಬೇಕಿದ್ರೆ ನಾನು ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ರೆಡ್ಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ಯಾರೆಟ್ ಹೋಳಿಗೆ ತುಂಬ ಚೆನ್ನಾಗಿತ್ತು. ಒಮ್ಮೆ ಈ ರೀತಿ ಕ್ಯಾರೆಟ್ ಹೋಳಿಗೆನ ನೀವು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಹಬ್ಬಗಳಿಗೂ ಮಾಮೂಲಿ ಬೇಳೆದು ಮಾಡಿ ನಾವು ಊಟ ಮಾಡ್ತಾ ಇರ್ತೀವಿ. ಈ ಸಾರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಕ್ಯಾರೆಟ್ ಹೋಳಿಗೆನ ಮಾಡಿಬಿಟ್ಟು ಎಲ್ಲರ ಮನಸ್ಸನ್ನು ಗೆಲ್ಲಿ. ವಿಶು ಹ್ಯಾಪಿ ಯುಗಾದಿ. ಎಲ್ಲರಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕ್ಯಾರೆಟ್ ಹೋಳಿಗೆ ಅಂತ ಹೇಳಿ ನಾವು ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ಮಾಡಿ ತೆಗೆದುಬಿಟ್ವಿ. ವಿಡಿಯೋದಲ್ಲಿ ಏನಾದರೂ ನಿಮಗೆ ಅನುಮಾನ ಇದ್ದರೆ ಖಂಡಿತವಾಗಲೂ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಕ್ಯಾರೆಟ್ ಹೋಳಿಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳು, ಆರೋಗ್ಯಕರವಾದ ಟಿಪ್ಸು ಹಾಗೆ ಆರೋಗ್ಯಕರವಾದ ಅಡುಗೆಗಳು ಇದೆ. ಹೋಗಿ ಒಂದು ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಹಿ ಗೆಣಸಿನ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಹೋಳಿಗೆ ಹಾಗೆ ಬೇಳೆ ಹೋಳಿಗೆಗಳು. ಇದೇ ಹೋಳಿಗೆ ನೋಡಿ, ವಿಡಿಯೋ ಕ್ಲಿಪ್ನ ತೋರಿಸ್ತಾ ಇದ್ದೀನಿ. ಈ ಹೋಳಿಗೆಗಳು ತುಂಬ ಸ್ಮೂತಾಗಿ ಹಾಗೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಿತ್ತು. ಈ ಬೇಳೆ ಹೋಳಿಗೆ ಹಾಗೂ ಗೆಣಸಿನ ಹೋಳಿಗೆಯಲ್ಲಿ ರುಚಿಯಲ್ಲಿ ನಮಗೆ ಯಾವುದೇ ವ್ಯತ್ಯಾಸ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಗೆಣಸಿನ ಹೋಳಿಗೆ ಗೋಧಿ ಹಿಟ್ಟಿನಿಂದ ಮಾಡಿರೋ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ವಿಡಿಯೋಗಳ ಎಲ್ಲ ಲಿಂಕ್ ಬೇಕಾದಲ್ಲಿ ಈ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಗೆ ಐ ಕಾರ್ಡಲ್ಲಿ ನಿಮಗೆ ಈ ವಿಡಿಯೋ ಲಿಂಕ್ ಶೋ ಆಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡಿ.